ಒಂದು ಸಂಕೇತ ಇದೆ ನಂದು. ಯಾಕಂದ್ರೆ ನಮ್ಮೂರಿನ ಜನರು ಈಗಾಗಲೇ ಒಂದು ನಮ್ಮೂರಿನಾದಂಥ ಸದ್ದಾಂ ಲೈನ್ಮನ್ ಸರ್ ಕೂಡ 2500 ರೂಪಾಯಿ ದೇಣಿಗೆನೂ ಕೊಟ್ಟಿದ್ದಾರೆ. ಅವ್ರದ್ದು ಗ್ರೂಪಿನಲ್ಲಿ ಹಾಕಬೇಕಾಗಿತ್ತು. ಒಂದು ಗ್ರೂಪ್ ಮಾಡಿವಿ ಸರ್. ಯಾರೇ ಇವತ್ತು ದೇಣಿಗೆ ಕೊಟ್ಟಿದ್ರು ನಾವು ಕದ್ದು ಮುಚ್ಚಿಡಲ್ಲ ಸರ್, ಪ್ರತಿಯೊಂದು ಗ್ರೂಪಿನಲ್ಲಿ ಹಾಕಿಬಿಡ್ತೀವಿ. ಆ ಗ್ರೂಪಿನಲ್ಲಿ ತಾಲೂಕಿನಂಥ ಅಧಿಕಾರಿಗಳನ್ನು ಆ ಗ್ರೂಪಿನಲ್ಲಿ ಅದಾರೆ. ಇವತ್ತು ಪತ್ರಿಕೆ ಮಾಧ್ಯಮರಾಗಬೋದು, ಇವತ್ತು ಕೃಷಿ ಇಲಾಖೆ ಆಗ್ಬೋದು, ತೋಟ ಇಲಾಖೆ ಆಗ್ಬೋದು, ಪೊಲೀಸ್ ಇಲಾಖೆ ಆಗ್ಬೋದು, ಪ್ರತಿಯೊಂದು ಇಲಾಖೆ ಆದರೆ ಆ ಗ್ರೂಪಿನಲ್ಲಿದ್ದಾರೆ. ಪ್ರತಿಯೊಬ್ಬರು ನೋಡ್ತಿದ್ದಾರೆ. ನಾವು ಯಾವುದೇ ಒಬ್ಬ ಇವತ್ತು ಯಾರೇ ಒಬ್ಬರು ಧಾನ್ಯಗಳು ಮಾಡಿದ್ರೆ ಧಾನ್ಯಗಳ ಹೆಸರು ಮತ್ತು ಆ ಗ್ರೂಪ್ನಲ್ಲಿ ಹಾಕ್ಬಿಡ್ತೀವಿ ಸರ್. ಇವತ್ತು ನಮಗೊಬ್ಬರು ಫೋನ್ ಮಾಡಿರೋ ಒಬ್ಬರು ಮಧ್ಯಮದವರು, ನಮ್ಮದು ಆ ಶಾಲೆಯಿಂದ ನಾವು ಯಾವುದೇ ಶಾಲೆಗಳು ಕಲ್ತೀವಿ, ನಮ್ಮದು ಒಂದು ದೇಣಿಗೆ ಸಲ್ಲಿಸ್ತೀವಿ ರೀತಿ ಹೇಳಿದ್ರು. ಸರ್ ನೀವೊಬ್ಬರು ಪತ್ರಕರ್ತ ನಮ್ಮ ಸೇವೆ ಸಲ್ಲಿಸಕತ್ತಿರಲ್ಲ, ನನಗೆ ತುಂಬ ಖುಷಿ ಅನ್ಸಕತ್ತ ಹೇಳ್ದ. ಆದರೆ ನಾವು 100 ತಾಟು ಮತ್ತು 100 ಗಿಲಾಸು ಮತ್ತು ಮ್ಯಾಟು ಮತ್ತು HM ಕೊಡೋಂಥ ಕುರ್ಚಿ ಇಂಥ ಎಲ್ಲ ಮಾಡಿವಿ ಸರ್. ಮುಂದಿನ ದಿನಮಾನದಲ್ಲಿ ಒಂದು ಮಾದರಿ ಶಾಲೆ ಆಗಬೇಕು, ಮುಂದಿನ ದಿನಮಾನದಲ್ಲಿ ಒಂದು ದೊಡ್ಡ ಮಟ್ಟ ಶಾಲೆ ಆಗಬೇಕು. ಮತ್ತು ಮುಂದಿನ ದಿನಮಾನದಲ್ಲಿ ಇವತ್ತಿನ ನಮ್ಮ ಮಕ್ಕಳಿಗೆ ಅನ್ನೋದೇ ಅರ್ಥನೇ ಗೊತ್ತಿದ್ದಿಲ್ಲ. ಇವತ್ತು ನಮ್ಮ ಅಲ್ಲಾಬಕ್ಷ ಸರ್ ಮತ್ತು HM ಗುರುಗಳು ಅವರು ಭಾಳ ಅವ್ರು ಗುರುಗಳು ಅಂದ್ರೆ ಗುರುಗಳು ಇವತ್ತು ನಮ್ಮ ಮಕ್ಕಳು ಬದಲಾವಣೆ ಮಾಡ್ಯಾರ. ಇವತ್ತು ಯಾರಾದರೆ ನಾವು ಬದಲಾಡುತ್ತಿದ್ದರೆ ನಾವು ರೈತನ ಮಗನಾಗಿ ಶಾಲೆ ಮುಟ್ಟಿ ಹೇಳ್ತೀನಿ. ಇವತ್ತು ನಮ್ಮ ಮಕ್ಕಳು ಬದಲಾವಣೆಗಳಾಗವ. ಇವತ್ತು ಬರ್ಬೋದು. ಇವತ್ತು ಪ್ರೈಮರಿ ಮಕ್ಕಳಿಗೆ ಮತ್ತು ಪ್ರೈವೇಟ್ ಮಕ್ಕಳಿಗೆ ಒಂದಲ್ಲ ಒಂದಿನ ಆ ಸ್ಕೂಲಿಗೆ ನಮ್ಮ ಸ್ಕೂಲ್ ಮಕ್ಕಳು ತೊಗೊಂಡು ಆ ಪ್ರೈವೇಟ್ ಶಾಲೆ ಇದ್ದರೆ ನಿಂತು ಒಂದು 1ನೇ ಕ್ಲಾಸ್ ಹಿಡ್ಕೊಂಡು 7ನೇ ಕ್ಲಾಸ್ ತನಕ ಆ ಮಕ್ಕಳಿಗೆ ವಾದ ಮಾಡೇ ಮಾಡ್ತೀವಿ ಅಂತೇಳಿ ನವಂಬರ್ ಇಲ್ಲ ಅಕ್ಟೋಬರ್ ತಿಂಗಳಲ್ಲಿ ನಾವು ವಾದ ಮಾಡ್ತೀವಿ. ಒಂದು ಸರ್ಕಾರ ಶಾಲೆನೇ ಬೆಳಿಬೇಕು ಈ ತಾಲೂಕಿನಲ್ಲಿ ಅಂತೇಳಿ ಇವತ್ತಿನ ನಮ್ಮ ಬಡವರ ಮಕ್ಕಳಿಗೆ ಅನ್ಯಾಯ ಆಲಕತ್ಗಳು ಹದಗೆಟ್ಟು ಹೋಗ್ಯಾವ. ಸರ್ಕಾರ ಶಾಲೆಗೆ ನಿಗಾ ವಹಿಸಲಿಗಾರ. ಕೆಲವೊಬ್ಬರು ನಾಯಕರು ಹೇಳ್ತಾರೆ ಶಿಕ್ಷಣ ಪ್ರೇಮಿ ಅಂತಾರೆ. ಇವತ್ತಿನ ದಿನ ಮಕ್ಕಳಿಗೆ ಅನ್ಯಾಯ ಆಲಕತ್ತದ. ಮುಂದಿನ ದಿನಮಾನದಲ್ಲಿ ಅನ್ಯಾಯಗಳು ಆಗ್ಬಾರ್ದು ಅಂತೇಳಿ ನಾವು ಮಾಡಿವಿ ಸರ್. ನಮ್ಮ ಶಾಲೆಯೊಳಗೆ CC ಕ್ಯಾಮ್ರಾ ಹಾಕಿವಿ. ಇವತ್ತೇನೂ ಆಲಕ್ಕೆ ಸಾಧ್ಯ ಇಲ್ಲ. ಪ್ರತಿದಿನ ಕಂಪಲ್ಸರಿ 9:20 ಕರೆಕ್ಟ್ ಶಾಲೆ ಗ್ರೌಂಡಿಗೆ ಇರ್ತಾರೆ. ಇವತ್ತು ಅತಿಥಿ ಶಿಕ್ಷಕರು ಕೂಡ HM 9 ಗಂಟೆಗೆ ಸೀದಾ ಬಂದುಬಿಡ್ತಾರೆ. ಅವರು ಏನು ಮುಲಾಜಿಲ್ಲದೆ ಬರ್ತಾರೆ. ಅದಕ್ಕೆ ನಾನು ಮುಂದಿನ ದಿನಮಾನದಲ್ಲಿ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು, ಫಿಲ್ಟರ್ ನೀರಿನ ವ್ಯವಸ್ಥೆ ಮಾಡ್ಬೇಕಂತೇಳಿ ನನ್ನ ಊರಿನ ಗೌರ್ಬೀರ್ ಗ್ರಾಮದ ಮನೆ ತಿರುಗಿ ಒಂದು ಭಿಕ್ಷಾ ಮುಖಾಂತರ ಹೋಗಿ ಆ ದುಡ್ಡನ್ನು ತಂದು ನಮ್ಮ ಮಕ್ಕಳಿಗೆ ಇವತ್ತು ನಾವು ಎಲ್ಲರೂ ಜೀವನ ಮಾಡೋದು ಮಕ್ಕಳ ಕಾಲೆಗೆ. ಇವತ್ತು ನಮ್ಮ ತಂದೆಯವ್ರು ಮಾಡೋದು ನಮ್ಮ ಕಾಲೆಗೆ, ನಮ್ಮ ತಂದೆಯವ್ರು ಮಾಡೋದು ನಮ್ಮ ಅಜ್ಜ ಮುತ್ತೆಯವರು ನಮ್ಮ ತಂದೆಯವ್ರ ಕಾಲೆಗೆ. ಇವತ್ತು ನಾನು ಊರಿನ ಗ್ರಾಮಸ್ಥರು ಭಾಳ ಬೆಂಬಲ ಕೊಟ್ಟಾರ, ಕರೆದು ಫೋನ್ ಮಾಡಿ ಕೊಟ್ಟಾರ. ಮುಂದಿನ ದಿನಮಾನದಲ್ಲಿ ಅದನ್ನೊಂದು ಕೆಲಸ ಮಾಡಪ್ಪ ಅಂತೇಳಿ 100 ಫೋನ್ಗಳು ಬಂದವು ಸರ್. ನಾನು ಅದಕ್ಕೆ ಕೆಲಸ ಮಾಡೋಕ್ಕೆ ಹೊರಟಿದ್ದೀನಿ. ಎಲ್ಲರೂ ಆಶೀರ್ವಾದ ಬೇಕಂತೇಳಿ ನಮಸ್ಕಾರಗಳು. ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.